ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಸಾಗರ್ ಸ್ಟೋರೀಸ್. ಮಗ ಫಸ್ಟ್ ಆಫ್ ಆಲ್ ಎಲ್ಲರಿಗೂ ಶುಭೋದಯ. ನೆನ್ನೆ ಬ್ಯಾಕ್ ಟು ಬ್ಯಾಕ್ ಪ್ರೊಡಿಕ್ಷನ್ ಸಕ್ಸಸ್ ಆಗಿದೆ. ಇವತ್ತು ಮ್ಯಾಚ್ ನ ಪ್ರೊಡಿಕ್ಷನ್ ಮಾಡುವಂತ ಸಮಯ. ಪ್ರಿವ್ಯೂಗೆ ಸ್ವಾಗತ. ಇವತ್ತು LSG ಅಪ್ ಅಗೇನ್ಸ್ಟ್ CSK 5 ಸ್ಟ್ರೀಕ್ ಹೊಡ್ಕೊಂಡ್ ಬರ್ತಾ ಇರುವಂತ CSK ಕೊಲ್ಟೆ ಚೊತ್ತೆ. ಏನೇನು ಬೈತಾರೆ ಅವರಿಗೆ ಹಾಕ್ರಿ ಕಾಮೆಂಟ್ ಅಲ್ಲಿ. ಕೊಲ್ಟೆ ಡಬ್ಬ ಅಡ್ಕಸ್ವಿ ಆಟಗಳೆಲ್ಲ ಆಡ್ಕೊಂಡ್ ಬರ್ತಾ ಇರೋಂಥ CSK ಒಂದ್ ಕಡೆ ಆಯ್ತು ಅಂತಂದ್ರೆ, ಇನ್ನೂ ಒಂದು ಕಡೆ ಬ್ಯಾಕ್ ಟು ಬ್ಯಾಕ್ ಮ್ಯಾಚಸ್ ಕಂಟಿನ್ಯೂಸ್ ಆಗಿ ಗೆದ್ಬಿಟ್ಟು ಬರ್ತಾ ಇರುವಂಥ LSG 6 ಮ್ಯಾಚಲ್ಲಿ 4 ಮ್ಯಾಚ್ನ ಗೆದ್ದಿದ್ದಾರೆ. CSK 6 ಮ್ಯಾಚಲ್ಲಿ 1 ಮ್ಯಾಚ್ನ ಗೆದ್ದಿದ್ದಾರೆ. 5 ಉಳ್ಕೊಂಡು ಬರ್ತಾ ಇದ್ದಾರೆ. ಇವ್ರು ಬ್ರೇಕ್ ಕೊಡ್ತಾರಾ ಅಥವಾ ಏನಾದ್ರು ರೆಕಾರ್ಡ್ ಮಾಡಬೇಕು, ಹೊಸ ರೆಕಾರ್ಡ್ ಮಾಡಬೇಕು ಅಂತ ಏನಾದ್ರು ಅನ್ಕೊಂಡಿದ್ದಾರಾ? ಕಂಟಿನ್ಯೂಸ್ ಆಗಿ ಎಲ್ಲ ಮ್ಯಾಚ್ ಸೋತ್ಕೊಂಡು ಸುಣ್ಣವಾಗ್ಬಿಟ್ಟು ಒಂದೇ ಒಂದು ಮ್ಯಾಚ್ನಾಗ ಎಲ್ಲ ಥರ ಏನಾದ್ರು ರೆಕಾರ್ಡ್ ಮಾಡ್ಕೋಬೇಕು ಅಂತ ಅನ್ಕೊಂಡಿದ್ದಾರೆ ಅಂತ ಕಾದು ನೋಡಬೇಕಾಗಿದೆ ಮಗ. ಸೊ 5 ಮ್ಯಾಚು ಹೆಡ್ ಟು ಹೆಡ್ ಆಗಿದೆ ಇವ್ರದ್ದು. 5ರಲ್ಲಿ 3 ಗೆದ್ದಿರೋದು LSG, 1 ಮಾತ್ರ ಗೆದ್ದಿದ್ರೆ CSK ಅವರು. ಸೊ ಹಿಸ್ಟಾರಿಕ್ ಡಾಮಿನೆನ್ಸ್ ತಗೊಂಡು ನೋಡ್ತು ಅಂದರೆ LSG ಅವರನ್ನೇ ಮೇಲ್ಗಡೆ ಇದ್ದಾರೆ. 1 ಮ್ಯಾಚು 100 ರಿಸಲ್ಟ್ನು ಕೂಡ ಆಗಿದೆ. ಸೊ ಇವ್ರದ್ದೇನು ಅಂತ ಕಿತ್ಗುಡ್ಡೆ ಏನು ಹಾಕಿಲ್ಲ ಇವರು LSG ಮೇಲೆ. ಕಿತ್ಗುಡ್ಡೆ ಹಾಕಿರೋರ ಮೇಲೆನೇ ಇವ್ರು ಕಿತ್ಗುಡ್ಡೆ ಹಾಕೋಕ್ಕಾಗಲಿಲ್ಲ ಈ ಸೀಸನು. ಇನ್ನು ಕಿತ್ಗುಡ್ಡೆ ಹಾಕದೇ ಇರೋರ ಮೇಲೆ ಕಿತ್ಗುಡ್ಡೆ ಹಾಕ್ತಾರೆ ಇವರು, ಗೊತ್ತಾಗ್ತಾ ಇಲ್ಲ ನನಗೆ. ಸೊ ಇಲ್ಲಿ ಆಗಿರುವಂಥದ್ದು ಓವರ್ ಆಲ್ ಆಗಿ 17 ಮ್ಯಾಚು ಐಕನಾಸ್ ಸ್ಟೇಡಿಯಮಲ್ಲಿ ಆಗ್ತಿರುವಂಥ ಮ್ಯಾಚ್. ಅದು ಸ್ಪಿನ್ನರ್ಸ್ಗಳು ಸ್ವಲ್ಪ ಎಫೆಕ್ಟಿವ್ ಆಗಿರುವಂಥ ಸಾಧ್ಯತೆ ಇರುತ್ತೆ ಇಲ್ಲಿ. ನೆನ್ನೆ ಅಂತ ಸ್ಪಿನ್ನರ್ಸ್ಗಳು ಸಿಕ್ಕಾಪಟ್ಟೆ ಎಫೆಕ್ಟಿವ್ ಆಗೋಗ್ಬಿಟ್ಟಿದ್ರು ಅರುಣ್ ಜೇಟ್ಲಿ ಸ್ಟೇಡಿಯಮಲ್ಲಿ. ಪೇಸರ್ಸ್ಗಳು ಕೂಡ ಎಫೆಕ್ಟಿವ್ ಆಗಿರ್ತಾರೆ, ಜೊತೆಗೆ ಬ್ಯಾಟರ್ಸ್ಗಳು ಕೂಡ ಚಿಂದಿಯಾಗೆ ಮುಂಚೆ ಥರ ಎಲ್ಲ ಇದು ಏಕನಾಥ್ ಸ್ಟೇಡಿಯಂ ಗೊತ್ತಿರೋದ್ರೆ ಬ್ಯಾಟಿಂಗ್ ಆಡೋದಕ್ಕೆ ಫ್ರೆಂಡ್ಲಿ ಆಗಿರುವಂಥ ವಿಕೆಟೇನೆ ಆಗೋಗ್ಬಿಟ್ಟಿದೆ. ಅದೇ ಲಾಸ್ಟ್ ಇಯರ್ ಆಗಿತ್ತು ಅಂತ ಸ್ಟ್ರಗಲ್ ಮಾಡೋರು ಸಿಕ್ಕಾಬಿಡೆ ಬ್ಯಾಟರ್ಸ್ಗಳು. ಈ ಸೀಸನ್ ಹಂಗೆ ನಿಖಲಸ್ ಪೂರನ್ ತೇಲಿಸ್ತಾವ್ರ ಅನ್ನಜ್ಜಿ ಬ್ಯಾಟಿಂಗ್ ವಿಕೆಟ್ ಅನ್ನೋ ಥರನೇ ಆಡ್ತಾ ಇದ್ದಾರೆ. 8 ಮ್ಯಾಚ್ನಾಗಿದ್ರು ಬ್ಯಾಟಿಂಗ್ ಫಸ್ಟ್ ಆಡಿದವರು, 8 ಮ್ಯಾಚ್ನಾಗಿದ್ದಾರೆ ಬ್ಯಾಟಿಂಗ್ ಸೆಕೆಂಡ್ ಆಡಿದವರು. ನನ್ನ ಪ್ರಕಾರ ಟಾಸ್ ಗೆದ್ಬಿಟ್ಟು ಬ್ಯಾಟಿಂಗ್ ಆಡ್ತು ಅಂದರೆ, ಫಸ್ಟ್ ಬ್ಯಾಟಿಂಗ್ ಆಡ್ತು ಅಂತಂದರೆ ಬೆಟರ್ ಆಗಿರುತ್ತೆ. ಒಂದು ಯೂತ್ ಸ್ಕೋರ್ನ ಕಲೆ ಆಗ್ತವ್ರೆ ಚೇಸ್ ಮಾಡುವಂಥ ಟೀಮು ಸ್ಟ್ರಗಲ್ ಖಂಡಿತ ಮಾಡೇ ಮಾಡುತ್ತೆ. ಹೈಯೆಸ್ಟ್ ಟೋಟಲ್ ರೆಕಾರ್ಡ್ ಆಗಿರೋದು 235, ಲೋಯೆಸ್ಟ್ ಟೋಟಲ್ ರೆಕಾರ್ಡ್ ಆಗಿರೋದು 108 ಆಗಿರುವಂಥ 17 IPL ಮ್ಯಾಚಸ್ಗಳಲ್ಲಿ. ಸೊ ಇನ್ನು ಹೆಡ್ ಟು ಹೆಡ್ ಇಲ್ಲಿಗೆ ಬಂತು ಅಂತಂದರೆ LSG ಸ್ಟೇಡಿಯಂ, ಅದೇ ಏಕನಾಥ್ ಸ್ಟೇಡಿಯಮಲ್ಲಿ ಆಗಿರುವಂಥದ್ದು 2 ಮ್ಯಾಚು. ಅದರಲ್ಲಿ 1 ಮ್ಯಾಚ್ನ ಗೆದ್ದಿದ್ದಾರೆ LSG ಅವರು. 1 ಮ್ಯಾಚು ಇಲ್ಲಿ ನೋ ರಿಸಲ್ಟ್ ಕೂಡ ಆಗಿದೆ. ಸೊ LSG ಅವರನ್ನೇ ಸ್ವಲ್ಪ ಡಾಮಿನೇಟ್ ಮಾಡಿದರೆ, ಹಿಸ್ಟಾರಿಕ್ ಡಾಮಿನೆನ್ಸ್ ಅಂತ ಇದ್ದಿದೆ ಅಲ್ವಾ, ಇನ್ನೇನು ಅದೇನು ಸ್ಪೆಷಲ್ ಆಗಿ ಹೇಳೋವಂಥದ್ದು ಏನು ಇಲ್ಲ. LSG ಅವರಲ್ಲಿ 17 ಮ್ಯಾಚ್ನ ಆಡಿದರೆ ಅದ್ರಲ್ಲಿ 9 ಮ್ಯಾಚ್ನ ಗೆದ್ದರೆ 7 ಮ್ಯಾಚ್ನ ಸೋತಿದ್ರೆ 1 ಮ್ಯಾಚ್ ನೋ ರಿಸಲ್ಟ್ ಆಗಿದೆ. ಆ್ಯಂಡ್ CSK 2 ಮ್ಯಾಚ್ನ ಆಡಿದರೆ ಗೊತ್ತಿರೋದನ್ನ 1 ಮ್ಯಾಚ್ನ ಸೋತಿದ್ರೆ 1 ಮ್ಯಾಚ್ ನೋ ರಿಸಲ್ಟ್ ಆಗಿದೆ ಅಂತ. ಸೊ ಇನ್ನೂ ಗೆದ್ದೇ ಇಲ್ಲ CSK ಅವರು ಈ ಒಂದು ವೆನ್ಯೂಲಿ. ಸೊ ಈ ಮ್ಯಾಚ್ ಗೆದ್ದರೆ ಫಸ್ಟ್ ಮ್ಯಾಚ್ ಗೆದ್ದಂಗೆ ಆಗುತ್ತೆ CSK ಅವರು ಈ ಒಂದು ವೆನ್ಯೂಲಿ. ಇನ್ನು ಪ್ಲೇಯಿಂಗ್ 11 ಕಾಂಬಿನೇಷನ್ಗೆ ಬಂತು ಅಂತಂದರೆ ಸಖತ್ತಾಗಿ ಆಡ್ತಾ ಇರುವಂಥ ನಿಖಲಸ್ ಪೂರನ್ ಒಂದು ಕಡೆ ಆಯಿತು ಅಂತಂದರೆ, ರಿಷಬ್ ಪಂತ್ ಓಪನಿಂಗಲ್ಲಿ ಬೇರೆ ಬಂದುಬಿಡಿದ್ರು. ಈ ಮ್ಯಾಚು ಅದೇ ಮಿಚೆಲ್ ಮಾರ್ಷಲ್ ಆಡೋದು ಸಿಕ್ಕಾಪಟ್ಟೆ ಡೌಟ್ ಇರುತ್ತೆ, ಅವರೇ ಓಪನ್ ಮಾಡ್ತಾರೆ ಅಂತ ಕಾಣಿಸುತ್ತೆ. ರಿಷಬ್ ಪಂತ್ ಇನಿಷಿಯೇಟಿವ್ ತಗೊಂಡು ನಾವು ಓಪನಿಂಗ್ ಅಂದರೆ ಲಾಸ್ಟ್ ಮ್ಯಾಚಲ್ಲಿ ಓಪನಿಂಗ್ ಬಂದಿರೋದೆಲ್ಲ ನೋಡ್ತು ಅಂತಂದರೆ, ಈ ಮ್ಯಾಚ್ ಅವ್ರು ಬ್ಯಾಟಿಂದ ಏನೋ ರನ್ಸ್ ಬರಲೇಬೇಕು, ಇಲ್ಲ ಅಂದರೆ ಕೊಲ್ಟೆ ಎದ್ದೋಗ್ಬಿಡ್ತಾರೆ ಗುರು. ಯಾಕಂದ್ರೆ ಯಾವ ಮ್ಯಾಚು ರನ್ಸ್ ಬಂದಿಲ್ಲ ಇವರು ಬ್ಯಾಟಿಂದ. 27 ಕೋಟಿಗೆ 27 ರೂಪಾಯಿ ಪರ್ಫಾರ್ಮೆನ್ಸ್ ಕೂಡ ಕೊಡ್ತಿಲ್ಲ. ಸೊ ಕ್ಯಾಪ್ಟನ್ ಪರವಾಗಿಲ್ಲ, ಕ್ಯಾಪ್ಟನ್ಸಿ ನಿಭಾಯಿಸ್ಕೊಂಡು ಏನೋ ಗೆಲ್ತಾ ಇದ್ದಾರೆ. ಅದಕ್ಕೋಸ್ಕರ ಸಂಜಯ್ ಅವರು ಸ್ವಲ್ಪ ಸಮಾಧಾನವಾಗಿದ್ದಾರೆ, ಏನೋ ಗೆಲ್ತಾ ಇದ್ದಾರಲ್ಲ ಅಂತ. ಸೊ ಓದ್ಕೊಂಡ್ ಬಂದಿತ್ತು ಅಂದರೆ ಆಗಲೇ ಹಾಕೊಂಡು ಗ್ರೌಂಡಲ್ಲಿ ಸೈಡಲ್ಲಿ ನಿಲ್ಸ್ಕೊಂಡು ಬೈಕ್ ಸ್ಟಾರ್ಟ್ ಮಾಡಿರೋರು. ಆಮೇಲೆ ಬದೋನಿ ಅವರು ಚೆನ್ನಾಗಿ ಆಡಿದ್ದಾರೆ, ಡೇವಿಡ್ ಮಿಲ್ಲರ್ ಕೂಡ ಪರವಾಗಿಲ್ಲ ಆಡಿದ್ರು. ಮಾರ್ಕ್ರಮ್ ಒಳ್ಳೆ ಪರ್ಫಾರ್ಮೆನ್ಸ್ನ ಕೊಡ್ತಾ ಇದ್ದಾರೆ, ಸಖತ್ತು ಒಳ್ಳೆ ಫುಲ್ ಟಚಲ್ಲಿ ಕಾಣಿಸ್ತಾ ಇದ್ದಾರೆ. ಈ ಕಡೆ ಮಿಚೆಲ್ ಮಾರ್ಷ್ ಅವರು ಆಬ್ಸೆಂಟ್ ಆಗಿದ್ದಾರೆ ಅನ್ನೋದನ್ನ ಮರ್ಸ್ಬಿಟ್ಟಿದ್ರು ಲಾಸ್ಟ್ ಮ್ಯಾಚ್, ಆ ಥರ ಪರ್ಫಾರ್ಮ್ ಮಾಡಿದ್ದು. ಸಮತ್ ಕೂಡ ಓಕೆ. ಇಲ್ಲಿ ಬೌಲಿಂಗ್ ಯೂನಿಟ್ಗೆ ಬಂದವರು ಶಾರ್ದೂಲ್ ಠಾಕೂರ್ ಸಿಕ್ಕಾಪಟ್ಟೆ ಕೈ ಹಿಡಿತಾರೆ ಬೇಕಾದಂಥ ಟೈಮಲ್ಲಿ ಈ ಸೀಸನ್ನು. ರವಿ ಬಿಷ್ಣೋಯ್, ಆಕಾಶ್ ದೀಪು, ಶಹಬಾಜ್ ಅಹ್ಮದ್, ಸೊ ಗೊತ್ತಿರೋದನ್ನೇ ಮಸ್ತಾಗಿ ಪರ್ಫಾರ್ಮ್ ಮಾಡಿದ್ದಾರೆ ರೀಸೆಂಟಾಗಂತೂ. ಎಲ್ಲರೂ ಕೂಡ ಆಲ್ ಓವರ್ ಕಲೆಕ್ಟಿವ್ ಟೀಮ್ ಪರ್ಫಾರ್ಮೆನ್ಸಿಂದನೇ ಗೆಲ್ತಾ ಇರೋಂಥದ್ದು ಇವರು. CSK ಇವ್ರ ಬಗ್ಗೆ ಏನು ಮಾತಾಡೋದಾಗಿರೋ CSK ಬಗ್ಗೆ. ಈ ಡೆವಾನ್ ಕಾನ್ವೆ, ರಚಿನ್ ರವೀಂದ್ರ ಟುಕು ಆಡ್ತಾರೆ ಪವರ್ ಪ್ಲೇಲಿ ಬಂದ್ಬಿಟ್ಟು. ನಮ್ದು ಅದೇ ಇಂಟೆಂಟು ಅಂತ ಧೋನಿ ಬೇರೆ ಹೇಳ್ತಾರೆ. ನಮ್ಮದು ಲಾಸ್ಟಿಗೆ ಹೊಡೆಯುವಂಥದ್ದು, ನಾವು ಸ್ಟಾರ್ಟಿಂಗೆಲ್ಲ ಹೊಡೆಯಲ್ಲ, ಲಾಸ್ಟಿಗೆ ಹೊಡಿಬೇಕು ಅನ್ನೋದು ಇಂಟೆಂಟು ನಮ್ಮದು ಆ ಥರ ಸ್ಟ್ರಾಟಜಿ ನಮ್ಮದು ಅಂತ ಧೋನಿ ಅವರು ಹೇಳ್ತಾರೆ. ಇಲ್ಲಿ ದುಬೆ ಲಾಸ್ಟ್ ಮ್ಯಾಚು ಅವರೇ ಎಲ್ಲ ಪಾಪ ಲಾಸ್ಟ್ವರೆಗೂ ನಿಂತ್ಕೊಂಡಿದ್ದು. ಏನು ಟುಕು ಆಡ್ತಾರಂದ್ರೆ ಫಾರೆಸ್ಟ್ ಕಟ್ಬೋದು ಇವಾಗ ಸ್ಟೇಡಿಯಮಲ್ಲೆಲ್ಲ. ಫಾರೆಸ್ಟ್ ಬೆಳೆಸ್ಬೋದು, ಒಂದೊಂದು ಡಾಟ್ ಬಾಲ್ಗೂ ಹಾಕಿತ್ತು. ಸಿಕ್ಕಾಪಟ್ಟೆ ಟ್ರೋಲ್ ಆಗ್ತದೆ ಗೊತ್ತಿರೋದು ನಿಮಗೆ. ಸ್ಟೇಡಿಯಂ ಒಳಗೆ ಎಲ್ಲ ಕಡೆನೂ ಕೂಡ ಫಾರೆಸ್ಟ್ ಕಟ್ಬೋದು. ಅಷ್ಟರ ಮಟ್ಟಿಗೆ ಡಾಟ್ ಬಾಲ್ಗಳನ್ನ ಇವರು ಆಡ್ತಿದ್ದಾರೆ. ಇವರು ಡಾಟ್ ಬಾಲ್ಗಳನ್ನ ಜಾಸ್ತಿ ಆಡ್ದಂಗೆ ಯಾವ ಮ್ಯಾಚ್ ಆಡ್ತಾರೆ ನೋಡಿ, ಆ ಮ್ಯಾಚು ಗೆಲ್ಲುವಂಥ ಸಾಧ್ಯತೆ ಇರುತ್ತೆ ಅವ್ರು. ಇವ್ರು ಅದೇ ಥರ ಟುಕು ಬ್ಯಾಟ್ನ ಮುಂದಕ್ಕೆ ಇಡ್ತಾರೆ ತಗೊಂಬಂದು ಅಂತಂದರೆ, ಟೆಸ್ಟ್ ಮ್ಯಾಚ್ ಥರ ಮುಂದಕ್ಕೆ ಇಡ್ತಾರೆ ಎಲ್ಲ ಬ್ಯಾಟರ್ಸ್ಗಳು ಅಂತಂದರೆ ಇನ್ನೆಲ್ಲಿಂದ ಗೆಲ್ಲಕ್ಕಾಗುತ್ತೆ? ಆ ಟ್ರಿಪಾರ್ಟಿ ಕೇಳ್ತೀರಾ, ತಲೆ ಬಿದ್ದೋಯ್ತೈತೆ ಹಂಗೇನೆ, ತಲೆನೇ ನಿಲ್ತಾ ಇಲ್ಲ. ಹಿಂಗೆ ಅಲಾಡ್ಸ್ಕೊಂಡು ಬರ್ತಾರೆ, ಅಲಾಡ್ಸ್ಕೊಂಡೇ ಹೋಗ್ತಾರೆ. ಒಟ್ನಲ್ಲಿ ಯಾರು ಕೂಡ ಫಾರ್ಮ್ ಅಲ್ಲ. ದೀಪಕ್ ಕೂಡ ಇಂಪ್ಯಾಕ್ಟ್ ಪ್ಲೇಯರ್ ಅಂತೆ. ಏನು ಇಂಪ್ಯಾಕ್ಟ್? ಬಂದೇಕಾಯಿ ಇಂಪ್ಯಾಕ್ಟು. ಆ ವಿಜಯ್ ಶಂಕರ್ ಕ್ಯಾಚ್ಗಳು ಕೊಡ್ತಾನೆ ಇರ್ತಾರೆ, ಇವ್ರು ಬಿಡ್ತಾನೆ ಇರ್ತಾರೆ. ಅವ್ರು ಒಂದು 30 ರನ್ ಹೊಡಿತಾರೆ, ಇಲ್ಲಾಂದರೆ 60-70 ರನ್ ಹೊಡಿತಾರೆ. ಒಂದು 4 ಕ್ಯಾಚ್ ಬಿಟ್ಟರೆ ಒಂದು 60-70 ರನ್ ಹೊಡಿತಾರೆ. ಒಂದು 2 ಕ್ಯಾಚ್ ಬಿಟ್ಟರೆ ಒಂದು 30 ರನ್ ಹೊಡಿತಾರೆ ವಿಜಯ್ ಶಂಕರು. ಏನು ಹೇಳೋದಾಗಿರೋ ಕಾಮಿಡಿ ಇದ್ದೋಗ್ಬಿಟ್ಟೈತಿ ಇವರ ಬ್ಯಾಟಿಂಗ್ ಯೂನಿಟ್ ನೋಡ್ತು ಅಂದರೆ. ಹಂಗೂ ಸ್ವಲ್ಪ ಧೋನಿನ ಪರವಾಗಿಲ್ಲ ಅಂತ ಅನ್ಕೊಳ್ಳಿ, ಇಲ್ಲಿ ಬಾಟ ಬಂದ್ಬಿಟ್ಟು ಸ್ವಲ್ಪ ರನ್ಗಳನ್ನ ಹೊಡಿತಾರೆ. ಒಂದು ಮ್ಯಾಚ್ ಮಾತ್ರ ಚೆನ್ನಾಗಿ ಆಡಿದ್ರು ಲಾಸ್ಟ್ ಮ್ಯಾಚು.
ಇನ್ನೇನು ಹೇಳೋದು ಗುರು, ಇವ್ರದ್ದು ಬ್ಯಾಟಿಂಗ್ ಒಂಥರ ಕಾನ್ಫಿಡೆನ್ಸೇ ಕೊಡ್ತಾ ಇಲ್ಲ ಮಗ. ಋತುರಾಜ್ ಗಾಯಕ್ವಾಡ್ ಸ್ವಲ್ಪ ಕಾನ್ಫಿಡೆನ್ಸ್ ಕೊಡೋ ಥರ ಇದ್ದರು, ಅವರು ಕೂಡ ಇವಾಗ ಇಂಜುರಿ ಅದು ಇದು ಅಂತೆಲ್ಲ ನೆಪ ಹೊಲ್ಟಿ ಈಚೆ ಕಡೆ ಆಗ್ತಾ ಇದ್ದಂಗೆ ಇವ್ರದ್ದು ಏನೂ ಕಾನ್ಫಿಡೆನ್ಸ್ ಬರ್ತಾ ಇಲ್ಲ ನನಗಂತೂ. ಬೌಲಿಂಗ್ ಯೂನಿಟ್ ಪರವಾಗಿಲ್ಲ, ಕಾನ್ಫಿಡೆನ್ಸ್ ಇದೆ. ರವಿ ಅಶ್ವಿನ್, ನೂರ್ ಅಹ್ಮದ್, ಪತಿರಾಣ, ಖಲೀಲ್ ಅಹ್ಮದ್ ಬೌಲಿಂಗ್ ಯೂನಿಟ್ ಮೇಲೆ ಕಾನ್ಫಿಡೆನ್ಸ್ ಇದೆ ನನಗೆ. ಇವರ ಬ್ಯಾಟಿಂಗ್ ಮೇಲೇ ಕಾನ್ಫಿಡೆನ್ಸ್ ಇಲ್ಲ ನನಗೆ. ಬೌಲಿಂಗ್ ಸಖತ್ತಾಗಿ ಮಾಡಿದ್ರೆ ಅನ್ನೋ ಎಲ್ಲ ಒಂದು ಜಡೇಜಾ ಎಲ್ಲ ಸೇರ್ಕೊಂಡು ಸಖತ್ತಾಗಿ ಮಾಡಿದ್ರೆ ಅನ್ನೋ ಒಂದು ಇಮ್ಯಾಜಿನೇಷನ್ಗಾರು ಬರ್ಬೋದು. ಬಟ್ ಇವ್ರದ್ದು 11 ನೋಡ್ತು ಅಂತಂದರೆ, ಇವ್ರದ್ದು ಬ್ಯಾಟಿಂಗ್ ನೋಡ್ತು ಅಂದರೆ ಆ ಒಂದು ಇಮ್ಯಾಜಿನೇಷನೇ ಬರಲ್ಲ ಗುರು. ಇಲ್ಲ ಗುರು, ಯಾರೋ ಮಾಡ್ಬಿಡ್ತಾರೆ ಅಂತ ನಾನು ಹೇಳಿದ್ದೆ ನಿಮಗೆ. ಸನ್ರೈಸರ್ಸ್ ಹೈದರಾಬಾದ್ ಕಮ್ ಬ್ಯಾಕ್ ಮಾಡಿದ್ರು ಮಾಡ್ತಾರೆ. CSK ಅಂತ ತಿಪ್ಪುಲಾಗ ಅವರು ಕಮ್ ಬ್ಯಾಕ್ ಮಾಡೋಕ್ಕಾಗಲ್ಲ, ಯಾಕಂದರೆ ಏನು ಇಲ್ಲ ಅಲ್ಲಿ ಬ್ಯಾಟಿಂಗಲ್ಲಿ, ಸತ್ವನೇ ಇಲ್ಲ ಅಲ್ಲಿ. ಇನ್ನೇನು ಹಿಂಡಕ್ಕಾಗತ್ತೆ, ಹಾಕಿ ಹಿಂಡೋದನ್ನು ಬರೋದಿಲ್ಲ. ಟುಕು 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 ಅಂತ ಬ್ಯಾಟ್ ಮುಂದಕ್ಕೆ ತಗೊಂಬಂದು ಇರ್ತಾರೆ ನೋಡಿ ಈ ಮ್ಯಾಚನ್ನು ಕೂಡ. ಅದೇ ಏನಾದರೂ ಓಪನರ್ಸ್, ಇವರ ಓಪನರ್ಸ್ ಕೈ ಹಿಡಿಬೇಕು ಹೆಸರು ನನ್ನ ಪ್ರಕಾರ. ಇವರು ಓಪನರ್ಸ್ ಏನಾದ್ರು ಬಂದ್ಬಿಟ್ಟು ಡಮಾಲ್ ಡಿಮಿಲ್ ಆಟ ಪೋಪ್ಲಲ್ಲಿ ಆಡ್ತು ಅಂತಾನೆ, ಇಂಟೆಂಟ್ನ ಚೇಂಜ್ ಮಾಡ್ಕೊಂಡು ಆಡ್ತು ಅಂತ ಅಂದರೆ ಆ ಒಂದು ಟಿಪಿಕಲ್ ಇಂಟೆಂಟ್ನ ಇಟ್ಕೊಂಡು ಆಡೋದು ಬೇಕಾಗಿಲ್ಲ. ಎಲ್ಲರ ಥರನೂ ಆಡಬೇಕು ಅಂತ ಧೋನಿಯವ್ರು ಹೇಳಿದ್ದೀನಿ. ಎಲ್ಲರ ಥರ ಎಲ್ಲ ಆಡೋಕ್ಕಾಗಲ್ಲ, ನಾವು ನಮ್ಮ ಟೀಮ್ ಥರನೇ ಆಡ್ತೀವಿ ಅಂತ ಹೇಳಿದ್ರು. ಎಲ್ಲರ ಥರ ಆಡ್ತೀರಾ ಅಂತಂದರೆ ಬದುಕಂತಾರೆ. ಇವ್ರು ನಮ್ಮ ಟೀಮ್ ಥರನೇ ಟುಕು ಟುಕು ಆಡ್ತೀವಿ, ಬ್ಯಾಟ್ ಮುಂದಕ್ಕೆ ಇಡ್ತೀವಿ ಅಂತಂದರೆ ಮುಂದಕ್ಕೆ ಇಡಿಸ್ಕೊಂತಾರೆ. ಈ ಮ್ಯಾಚನ್ನು ಕೂಡ ಅಷ್ಟೇ. ನನಗನ್ಸುತ್ತೆ ಈ ಮ್ಯಾಚು ಪಕ್ಕ LSG ಗೆಲ್ಲುತ್ತೆ ಅಂತ. ನಿಕೋಲಸ್ ಪೂರನ್ ಇರೋ ಫಾರ್ಮ್ ನೋಡಿದ್ರೆ, ಮಾಕ್ರಾಮ್ ಇರೋ ಫಾರ್ಮ್ನ ನೋಡಿದ್ರೆ, ಟಾಪ್ ಆರ್ಡರ್ ಇರೋ ಫಾರ್ಮ್ನ ನೋಡಿದ್ರೆ, ಇವ್ರು ನೋಡ್ತು ಅಂದರೆ ಮಕ ಸೋರ್ಕೊಂಡು ಹೋಗ್ತಾರೆ ಎಲ್ಲ ಬಂದು. ಇನ್ನೇನು ಗೆಲ್ತಾರೆ ಅಂತ ಹೇಳೋಕ್ಕಾಗುತ್ತೆ ಅವ್ರು CSK ಅವರು. 6 ಕನ್ಸಿಕ್ಯೂಟಿವ್ ಸೋಲಾಗುತ್ತೆ ಅಂತ ನನಗೆ ಯಾಕೋ ಅನ್ನಿಸ್ತಿದೆ ಮಗ ಈ ಒಂದು ವೆನ್ಯೂಲಿ ಇವತ್ತು. ನನ್ನ ಪ್ರೊಡಿಕ್ಷನ್ ಇವತ್ತು LSG CSK ಅಲ್ಲ. ಸಿಗೋಣ ಮುಂದಿನ ವಿಡಿಯೋದಲ್ಲಿ ಗಾಯ್ಸ್. ವಾ